ಆತ್ಮೀಯರೇ ನಮಸ್ಕಾರ. ಭಾರತದ ರಾಜಕೀಯ ಅರಾಜಕತೆಯತ್ತ ಹಾಗಂತ ಇಲ್ಲೊಂದು ವರದಿ ಹೇಳುತ್ತೆ. ಏನಪ್ಪ ಅದು ಅಂತಂದರೆ, ಯಾರು ಈ ಮಾತನ್ನು ಹೇಳಿದ್ರು ಅಂತಂದರೆ ಅದನ್ನು ಹೇಳಿದ್ದು ಸುಬ್ರಮಣಿಯನ್ ಸ್ವಾಮಿ. ಕೆಲ ದಿನಗಳ ಹಿಂದೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಇವರು ಗಂಭೀರವಾದಂಥ ಮತ್ತು ಗುರುತರವಾದಂಥ ಒಂದು ಆರೋಪವನ್ನು ಮಾಡಿದ್ದಾರೆ. ಏನಪ್ಪ ಅದು ಆರೋಪ ಅಂತಂದರೆ, MP ಸೀಟಿಗಾಗಿ ಮಹಿಳಾ ಅಭ್ಯರ್ಥಿಗಳಿಗೆ ನರೇಂದ್ರ ಮೋದಿ ಆಮಿಷ ಹೊಡ್ತಿದ್ರಂತೆ. ಏನು ಅಂತಂದರೆ, ತಮ್ಮ ಜೊತೆ ಹಾಸಿಗೆಯನ್ನು ಶೇರ್ ಮಾಡ್ಕೋಬೇಕು ಅಂತ. ಎಂಥ ಹೇಸಿಗೆ ಅಂತ ವಿಚಾರ ಇದು ಅಲ್ವಾ? ನೋಡಿ, ಇದನ್ನು ಹೇಳಿದ್ದು ಬೇರೆ ಯಾರೂ ಅಲ್ಲ, ಸುಬ್ರಮಣಿಯನ್ ಸ್ವಾಮಿ. BJPಯವರೇ. ಅವರು 6 ಬಾರಿ ಸಂಸದರಾಗಿದ್ದರು, 2 ಬಾರಿ ಕೇಂದ್ರ ಸಚಿವರು ಆಗಿದ್ದರು. ಅವರೇ ಇಂಥ ಹೇಳಿಕೆ ಕೊಡ್ತಾರೆ ಅಂತಂದರೆ ಗಂಭೀರವಾದಂಥ ವಿಚಾರ. ನೋಡಿ, ಈ ಹೇಳಿಕೆ ಯಾರು ಕೊಟ್ಟಿದ್ದು, ಯಾರ ವಿರುದ್ಧ ಕೊಟ್ಟಿದ್ದು ಅನ್ನೋಂಥದ್ದು ಗಂಭೀರವಾದಂಥ ವಿಚಾರ. ದೇಶದ ರಾಜತಂತ್ರದ ಮೇಲೆ ಅತ್ಯಂತ ಗಂಭೀರವಾದಂಥ ಆರೋಪವನ್ನು ಹಾಕಿರುವಂಥದ್ದು. ಇಲ್ಲಿ ಎಪ್ಸ್ಟೀನ್ ಫೈಲ್ಸ್ ಅನ್ನುವಂಥದ್ದು ನೀವೆಲ್ಲ ಕೇಳಿದ್ರಿ. ಈ ಎಪ್ಸ್ಟೀನ್ ಫೈಲ್ಸ್ನಲ್ಲಿ ಕೂಡ ದೇಶದ ಪ್ರಧಾನಮಂತ್ರಿಗಳ ಹೆಸರು ಕೇಳಿ ಬಂದಿದ್ದು ಅತ್ಯಂತ ಮುಜುಗರ ಪಡುವಂಥ ವಿಚಾರ. ಎಪ್ಸ್ಟೀನ್ ಫೈಲ್ಸ್ ಇದನ್ನು ಕೂಡ ನೀವೆಲ್ಲ ಬಹಳ ದಿನಗಳಿಂದ ಕೇಳ್ತಾ ಇದ್ದೀರಾ. ಅದೊಂದು ಅತ್ಯಂತ ಗಂಭೀರವಾದಂಥ ವಿಚಾರ ಕೂಡ. ಇದರಲ್ಲಿ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರ ಬಗ್ಗೆ ಉಲ್ಲೇಖವಿದೆ ಮತ್ತು ಅದು ಸತ್ಯವೇ ಆಗಿದೆ. ಭಾರತದ ಆಡಳಿತ ಪಕ್ಷವು ಕೂಡ ಮುಜುಗರ ಪಟ್ಕೊಳ್ಳುವಂಥ ವಿಚಾರ. ಇದು ಕಠೋರವಾದಂಥ ಸತ್ಯ. ಇದನ್ನು ಬೇರೆ ಯಾರೋ ರಸ್ತೆಯಲ್ಲಿ ಹೋಗೋರು ಹೇಳಿದಿದ್ರೆ ಬಿಸಾಕ್ಬೋದಾಗಿತ್ತು. ಬಿಡ್ರಿ, ಏನೋ ಹೇಳ್ತಾ ಇದ್ದೀರಾ, ಬಾಯಿಗೆ ಬಂದಿದ್ದು ಅಂತ. ಆದರೆ ಇದನ್ನು ಹೇಳಿದ್ದು BJPಯವರೇ ಆದಂಥ ಸುಬ್ರಮಣಿಯನ್ ಸ್ವಾಮಿ ಅವರು ಹೇಳಿದಂಥ ವಿಚಾರ ಇದು. ಅತ್ಯಂತ ಮಡಿವಂತಿಕೆಯ ಸುಸಂಸ್ಕೃತರ ಪಕ್ಷದಲ್ಲಿ ಈ ರೀತಿಯೆಲ್ಲ ನಡೆಯುತ್ತಾ ಅಂತಂದರೆ ಎಂಥ ನಾಚಿಕೆಗೇಡಿನ ವಿಚಾರ ಅಲ್ವಾ ಇದು? ಇಲ್ಲಿ ಪ್ರಧಾನಿಗಳು ಅಷ್ಟೇ, ನಾನೊಬ್ಬ ದೇವಮಾನವ, ನಾನ್ ಬಯೋಲಾಜಿಕಲ್, ದೇವರೇ ನನ್ನನ್ನು ಕಳಿಸಿದ್ದು ಅಂತ ಹಾಸ್ಯ ಹೇಳಿಕೆಗಳನ್ನ ಕೂಡ ಕೊಡ್ತಾ ಇರ್ತಾರೆ. ಎಪ್ಸ್ಟೀನ್ ಫೈಲ್ಸ್ ಈ ವಿಚಾರ ಕೂಡ ಕಳೆದ ತಿಂಗಳಿಂದ ಎಲ್ಲರೂ ಸಾಮಾಜಿಕ ಜಾಲತಾಣಗಳಲ್ಲಿ ಇದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ಈ ಎಪ್ಸ್ಟೀನ್ ಫೈಲ್ನಲ್ಲಿ ಕೂಡ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರ ಹೆಸರು ಉಲ್ಲೇಖವಿತ್ತು ಮತ್ತು ಅದು ಸತ್ಯ ಕೂಡ. ಯಾಕೆ ಅಂತಂದರೆ, ಇದನ್ನು ಹೇಳಿದ್ದು ಬೇರೆ ಯಾರೂ ಅಲ್ಲ, ಅವರದೇ ಪಕ್ಷದ ಸುಬ್ರಮಣಿಯನ್ ಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದರಿಂದ ಸ್ವತಃ ಅವರ ಪಕ್ಷ ಮುಜುಗರ ಪಟ್ಕೊಂಡಿತ್ತು. ಭಾರತದ ಅದೆಷ್ಟೋ ಪ್ರಜೆಗಳು ಕೂಡ, ನಾಗರಿಕರು ಕೂಡ ನಮ್ಮ ಪ್ರಧಾನಿ ಈಗ ಅಂಥೇಳಿ ಮುಜುಗರ ಪಟ್ಕೊಳ್ಳೋಂಥ ವಿಚಾರ ಆಯಿತು. ಇನ್ನು ಸ್ತ್ರೀ ಕುಲವೇ ನಾಚಿಕೆ ಪಟ್ಕೊಳ್ಳೋಂಥ ವಿಚಾರ ಕೂಡ ಇದು. ಅತ್ಯಂತ ಹೇಸಿಗೆ ಇತ್ತು ಇದರಲ್ಲಿ. ಮತ್ತು ಪ್ರಧಾನಿಗಳು ಕೂಡ ಹಾಗೇನೆ, ನಾನೊಬ್ಬ ದೇವಮಾನವ, ನಾನ್ ಬಯೋಲಾಜಿಕಲ್, ನನ್ನನ್ನು ದೇವರೇ ಕಳಿಸಿದ್ದು ಅಂತ ಹಾಗೆ ಹೀಗೆ ಅಂತ ಕೆಲವು ಸಲ ಹಾಸ್ಯ ಚಟಾಕಿಗಳನ್ನು ಆರಿಸಿ ಸ್ವತಃ ಅವರೇ ಮುಜುಗರಕ್ಕೀಡಾಗ್ತಾ ಇದ್ದಿದ್ದು ಕೂಡ ಎಲ್ಲೋ ಈ ಸುಬ್ರಮಣಿಯನ್ ಸ್ವಾಮಿ ಆರೋಪ ಮಾಡಿದ್ದು ಮತ್ತು ಪ್ರಧಾನಮಂತ್ರಿಗಳು ತಮಗೆ ತಾವೇ ಇಮೇಜ್ ಕೊಟ್ಕೊತಿದ್ದು ನೋಡಿದಾಗ ಸತ್ಯ ಅಂತ ಅನಿಸುತ್ತೆ. ಇನ್ನು ಕೆಲವು ವೈರಲ್ ಆಗಿರುವ ವಿಚಾರಗಳೇನು ಅಂತಂದರೆ, ಕೆಲವು ಸಭೆ ಸಮಾರಂಭಗಳಿಗೆ ಪ್ರಧಾನಮಂತ್ರಿಗಳು ಆಗಮಿಸಿದಾಗ ಅಲ್ಲಿ ಕೆಲವರನ್ನ ನಿಲ್ಲಿಸಿರ್ತಾರೆ ಅವರದೇ ಪಕ್ಷದ ಕಾರ್ಯಕರ್ತರು. ಅದರಲ್ಲಿ ಕೆಲ ಹೆಣ್ಣುಮಕ್ಕಳು ಪಾಪ ತುಂಬ ಕಣ್ಣೀರು ಹಾಕ್ಕೊಂಡು ನಾನೇನೋ ದೇವ್ರನ್ನ ನೋಡಿದೆ ಅನ್ನೋ ರೀತಿ, ನಾನು ಈ ಜನ್ಮ ಸಾರ್ಥಕ ಆಯಿತು, ನನಗೆ ಈ ಜನ್ಮ ಸಾರ್ಥಕ ಆಯಿತು, ನನಗೆ ಇನ್ನೊಂದು ಜನ್ಮನೇ ಬೇಡ ಅಂತ ಹೇಳೋದು. ಮತ್ತೆ ಮುಂದುವರೆದು ಇನ್ನೊಂದು ಹೆಣ್ಣುಮಗಳು ಲಿವಿಂಗ್ ಗಾಡ್ ಅಂತ ಹೇಳೋದು. ಅತ್ಯಂತ ಒಂಥರ ಈ ಹಾಸ್ಯ ಸನ್ನಿವೇಶಗಳು ಇವೆಲ್ಲ. ಇದನ್ನು ಬೇಕಂತಲೇ ಮಾಡಿಸ್ತಾ ಇದ್ರಾ, ಇವ್ರಿಗೊಂದು ಇಮೇಜ್ ಕೊಡಬೇಕು ಅಂತಲೇ ಮಾಡಿಸ್ತಾ ಇದ್ರ ಅನ್ನೋದು ಕೂಡ ಗಮನಾರ್ಹವಾದಂಥ ವಿಷಯ. ಇಂತಹ ಗಂಭೀರವಾದಂಥ ಆರೋಪ ಮಾಡಿದಂತಹ ಮಾಜಿ ಕೇಂದ್ರ ಸಚಿವ ಸುಬ್ರಮಣಿಯನ್ ಸ್ವಾಮಿ ವಿರುದ್ಧ ನಾಳೆ ಕಾನೂನು ತೊಡಕುಗಳು ಬರ್ಬೋದು. ಬಹುಶಃ ಅವರ ಪ್ರಾಣಕ್ಕೆ ಸಂಚಕಾರ ಬಂದರೂ ಬರ್ಬೋದು. ಇಂತಹ ಗಂಭೀರವಾದಂಥ ಆರೋಪ ಮಾಡಿದಂತಹ ಸುಬ್ರಮಣಿಯನ್ ಸ್ವಾಮಿ ಕೇಂದ್ರದ ಸಚಿವರು, ಅವ್ರಿಗೆ ನಾಳೆ ಅವರ ಪ್ರಾಣಕ್ಕೂ ಕೂಡ ಸಂಚಕಾರ ಬರ್ಬೋದು, ಕಾನೂನು ತೊಡಕುಗಳು ಉಂಟಾಗ್ಬೋದು. ಹಾಗಂತ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಇದು ಪ್ರತಿಯೊಬ್ಬರ ಕೆಲಸ, ಪ್ರತಿಯೊಬ್ಬ ನಾಗರಿಕನ ಕೆಲಸ. ಸತ್ಯ ಏನೇ ಇದ್ರೂ ಯಾವತ್ತಾದರೂ ಹೊರಗೆ ತೆಗಿಲೇಬೇಕು. ಆದರೆ ದೇಶದ ಸಾರ್ವಭೌಮತ್ವವನ್ನು ಕಾಪಾಡಬೇಕಾದಂತಹ ಒಬ್ಬ ಪ್ರಧಾನಮಂತ್ರಿಗಳ ವಿರುದ್ಧ ಇಂಥ ಆರೋಪ ಬಂದಾಗ ಪ್ರಧಾನಮಂತ್ರಿಗಳು ಏನು ಮಾಡಬೇಕಾಗಿತ್ತು, ಏನು ಮಾಡ್ತಾ ಇದ್ದಾರೆ? ಹಾಗಾದರೆ ಈ ದೇಶದ ಪ್ರಧಾನಿ ಇಂಥ ಒಂದು ಆರೋಪದಲ್ಲಿ ಸಿಲುಕಿದ್ದಾರಾ ಅಂತಂದಾಗ ಈ ದೇಶದ ಅಭಿವೃದ್ಧಿಗೆ ಕುಂಠಿತ ಆಗೋದಿಲ್ವೇ? ಖಂಡಿತ ಆಗುತ್ತೆ. ಆದರೆ ಭಾರತದ ರಾಜಕಾರಣಿಗಳು, ಯಾವುದೇ ಪಕ್ಷ ಇರ್ಬೋದು, ಇತ್ತೀಚಿನ ದಿನಗಳಲ್ಲಿ ಸ್ತ್ರೀ ಲಂಪಟತನ, ಕಾಮುಕತನದಲ್ಲಿ ತಮ್ಮನ್ನು ಗುರುತಿಸ್ಕೋತಾ ಇರೋದು, ತೊಡಗಿಸ್ಕೋತಾ ಇರೋದನ್ನು ನೋಡಿದಾಗ ನಿಜಕ್ಕೂ ಈ ದೇಶ ಯಾವ ಕಡೆ ಹೋಗ್ತಾ ಇದೆ? ಸ್ತ್ರೀಯರನ್ನು ಪೂಜಿಸಬೇಕಾದ ದೇಶದಲ್ಲಿ ಸ್ತ್ರೀಯನ್ನು ಕೇವಲ ಕಾಮದ ಆಟಕ್ಕೆ ಉಪಯೋಗಿಸ್ಕೊತಾ ಇರೋದನ್ನು ನೋಡಿದಾಗ ಅತ್ಯಂತ ದುರಂತ ಭಾರತ ದೇಶಕ್ಕೆ ಬಂದಿದೆಯಾ ಅಂತ ಅನ್ಸಲ್ವಾ?
ಎಪ್ಸ್ಟೀನ್ ಫೈಲ್ ಆಗಲಿ, ಭಾರತದ ಯಾವುದೇ ಅಭಿವೃದ್ಧಿ ವಿಚಾರ ಆಗಲಿ, ಹೆಣ್ಣನ್ನು ಸೀಟಿಗೋಸ್ಕರ ಮಂಚಕ್ಕೆ ಕರೆಯೋದೇ ಆಗಲಿ, ಯಾರು ನಮ್ಮನ್ನು ಪ್ರಶ್ನೆ ಮಾಡ್ತಾರೆ, ಇದು ಯಾವ ನಮ್ಮನ್ನು ಕೇಳ್ತಾನೆ, ನಾವೇ ಆಡಳಿತ ಪಕ್ಷ ಅನ್ನುವಂಥ ಅಹಂ ಕೂಡ ಇಂತಹ ದುರ್ಘಟನೆಗಳಿಗೆ ಕಾರಣವಾಗಿರಬಹುದು. ಆದರೆ ಭಾರತದಂತಹ ಅತಿ ದೊಡ್ಡ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ, ಸ್ತ್ರೀ ಶೋಷಣೆ, ಅನಾಚಾರ ಎಲ್ಲವೂ ಕೊನೆಯಾಗಬೇಕಿದೆ. ಇದಕ್ಕೋಸ್ಕರನಾದರೂ ಭಾರತ ದೇಶದಲ್ಲಿ ಇನ್ನು ಮುಂದೆ ಹೊಸ ಪಕ್ಷಗಳು ಉದಯವಾಗಬೇಕಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಅದೇನೇನು ಕಾದಿದೆಯೋ ಮುಂದೆ ಕೂಡ ನಾವು ಅದನ್ನು ನೋಡ್ತಾ ಹೋಗೋಣ.